ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತದ ಕೇಂದ್ರ ಸರ್ಕಾರದ ಯೋಜನೆಗಳು 2024 ಟಾಪ್ 15 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ ಅಂಡ್ ಆನ್ಸರ್ ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋದ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. PMPVTG ಡೆವಲಪ್ಮೆಂಟ್ ಮಿಷನ್ ಅನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ಸ್: ಅಮಿತ್ ಶಾ, ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ಸ್ಮೃತಿ ಇರಾನಿ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜನಾಥ್ ಸಿಂಗ್. ಎರಡನೇ ಪ್ರಶ್ನೆ, ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ಸ್: ಅಮಿತ್ ಶಾ, ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ದ್ರೌಪದಿ ಮುರ್ಮು. ಸರಿಯಾದ ಉತ್ತರ ಆಪ್ಷನ್ ಬಿ, ನರೇಂದ್ರ ಮೋದಿ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಉದ್ಯಮಿತಾ ವಿಕಾಸ್ ಪರಿಯೋಜನೆಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ಸ್: ನರೇಂದ್ರ ಮೋದಿ, ಧರ್ಮೇಂದ್ರ ಪ್ರಧಾನ್, ಅಮಿತ್ ಶಾ, ಜಿತೇಂದ್ರ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ, ಧರ್ಮೇಂದ್ರ ಪ್ರಧಾನ್. ನಾಲ್ಕನೇ ಪ್ರಶ್ನೆ, ಭಾರತದ ನಿಷ್ಕರ್ಷಿತ ಭೂಮಿಯನ್ನು ಪರಿವರ್ತಿಸಲು ಗ್ರೋ ಇನಿಷಿಯೇಟಿವ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಆಪ್ಷನ್ಸ್: ನೀತಿ ಆಯೋಗ, RBI, ನಬಾರ್ಡ್, FAO. ಸರಿಯಾದ ಉತ್ತರ ಆಪ್ಷನ್ ಎ, ನೀತಿ ಆಯೋಗ. ಐದನೇ ಪ್ರಶ್ನೆ, 100% ಹರ್ ಘರ್ ಜಲ್ ಹಂತವನ್ನು ಸಾಧಿಸಿದ ಮೊದಲ ಉತ್ತರ ಪೂರ್ವ ರಾಜ್ಯ ಯಾವುದು? ಆಪ್ಷನ್ಸ್: ಅಸ್ಸಾಂ, ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಆರನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಉನ್ನತಿ ಯೋಜನೆಯನ್ನು ಯಾವ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದೆ? ಆಪ್ಷನ್ಸ್: ಕೃಷಿ, ಕೈಗಾರಿಕೆ, ರೈಲ್ವೆ, ರಕ್ಷಣಾ ಕ್ಷೇತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೈಗಾರಿಕೆ. ಏಳನೇ ಪ್ರಶ್ನೆ, PM ಸ್ವನಿಧಿ ಯೋಜನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ರಾಜ್ಯ ಯಾವುದು? ಆಪ್ಷನ್ಸ್: ತಮಿಳುನಾಡು, ಮಧ್ಯಪ್ರದೇಶ, ಗುಜರಾತ್, ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಧ್ಯಪ್ರದೇಶ. ಎಂಟನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು ಇಂಡಿಯಾ AI ಮಿಷನ್ ಅನ್ನು ಎಷ್ಟು ಮೊತ್ತದಲ್ಲಿ ಅನುಮೋದಿಸಿದೆ? ಆಪ್ಷನ್ಸ್: 10,372 ಕೋಟಿ, 50,600 ಕೋಟಿ, 12,450 ಕೋಟಿ, 14,560 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಎ, 10,372 ಕೋಟಿ. ಒಂಬತ್ತನೇ ಪ್ರಶ್ನೆ, ನಮಸ್ತೆ ಯಾವ ಸಚಿವಾಲಯದ ಕೇಂದ್ರಿತ ಯೋಜನೆಯಾಗಿದೆ? ಆಪ್ಷನ್ಸ್: ರಕ್ಷಣಾ ಸಚಿವಾಲಯ, ಸಮಾಜ ಕಲ್ಯಾಣ ಮತ್ತು ನ್ಯಾಯ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಮಾಜ ಕಲ್ಯಾಣ ಮತ್ತು ನ್ಯಾಯ ಸಚಿವಾಲಯ. ಹತ್ತನೇ ಪ್ರಶ್ನೆ, PM ಶ್ರೀ ಯೋಜನೆ ಯಾವ ವರ್ಷ ಪ್ರಾರಂಭಿಸಲಾಯಿತು? ಆಪ್ಷನ್ಸ್: 2018, 2019, 2020, 2022. ಸರಿಯಾದ ಉತ್ತರ ಆಪ್ಷನ್ ಡಿ, 2022. ಹನ್ನೊಂದನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯ ಕೀರ್ತಿ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ಸ್: ಶಿಕ್ಷಣ ಸಚಿವಾಲಯ, ಕ್ರೀಡಾ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ರೀಡಾ ಸಚಿವಾಲಯ. ಹನ್ನೆರಡನೇ ಪ್ರಶ್ನೆ, ಇತ್ತೀಚೆಗೆ ಅದಿತಿ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ಸ್: ರಾಜನಾಥ್ ಸಿಂಗ್, ಅಮಿತ್ ಶಾ, ನರೇಂದ್ರ ಮೋದಿ, JP ನಡ್ಡಾ. ಸರಿಯಾದ ಉತ್ತರ ಆಪ್ಷನ್ ಎ, ರಾಜನಾಥ್ ಸಿಂಗ್. 13ನೇ ಪ್ರಶ್ನೆ, PM ಸೂರ್ಯ ಘರ್ ಮಫ್ ಬಿಜಿ ಯೋಜನಾ ಯಾರು ಅನಾವರಣಗೊಳಿಸಿದರು? ಆಪ್ಷನ್ಸ್: ರಾಜನಾಥ್ ಸಿಂಗ್, ನರೇಂದ್ರ ಮೋದಿ, RDPS ಪುರಿ, ಸ್ಮೃತಿ ಇರಾನಿ.
ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿ. 14ನೇ ಪ್ರಶ್ನೆ, ಎಲೆಕ್ಟೋರಲ್ ಬಾಂಡ್ಸ್ ಸ್ಕೀಮ್ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಆಪ್ಷನ್ಸ್ 2012, 2018, 2019, 2023. ಸರಿಯಾದ ಉತ್ತರ ಆಪ್ಷನ್ ಬಿ 2018. 15ನೇ ಪ್ರಶ್ನೆ, ರಾಷ್ಟ್ರೀಯ ಫಾರೆನ್ಸಿಕ್ ಮೂಲಸೌಕರ್ಯ ವೃದ್ಧಿ ಯೋಜನೆಗಾಗಿ ಕೇಂದ್ರ ಸಚಿವ ಸಂಪುಟವು ಎಷ್ಟು ಮೊತ್ತವನ್ನು ಮಂಜೂರು ಮಾಡಿದೆ? ಆಪ್ಷನ್ಸ್ 2254 ಕೋಟಿ, 2300 ಕೋಟಿ, 2500 ಕೋಟಿ, 5000 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಎ 2254 ಕೋಟಿ. ಈ ವಿಡಿಯೋದ ಮಾಹಿತಿಯು ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.